Hi, hello, good morning. Welcome back to my channel. Another vlog. Hope everyone is doing great. So, ಇದು ನಮ್ಮ ಡ್ರೀಮ್ ರೈಡ್. ಎಷ್ಟೋ ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ವರ್ಷ ಇದು ಎಕ್ಸಿಕ್ಯೂಟ್ ಆಗ್ತಾಯಿದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಫ್ರಮ್ ಬೆಂಗಳೂರು ಟು ಚಂಡೀಗಢ. ಸೊ ನಮ್ಮ ಬೈಕ್ಸ್ ಎಲ್ಲ ಆಗಲೇ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ ಚಂಡೀಗಢಗೆ. ಇವತ್ತು ಚಂಡೀಗಢ ರೀಚ್ ಆಗ್ತೀವಿ. ಇವತ್ತು ಚಂಡೀಗಢಲ್ಲಿ ಹೋಗಿ ನಾವು ಚಂಡೀಗಢಲ್ಲಿ ನಮ್ಮ ಬೈಕ್ಸ್ ಎಲ್ಲ ತೊಗೊಂಡು ಎಲ್ಲ ಬೈಕೆಲ್ಲ ರೆಡಿ ಮಾಡಿಸಿ ನಾಳೆ ನಮ್ಮ ರೈಡ್ ಶುರು ಮಾಡ್ತೀವಿ ಲೇಹ್ ಲದಾಖ್. ಸೊ ನಾವು ಸರ್ಕಿಟ್ ಮಾಡ್ತಾಯಿದ್ದೀವಿ ಚಂಡೀಗಢ ಟು ಚಂಡೀಗಢ. ಚಂಡೀಗಢದಿಂದ ಅಮೃತ್ಸರ್, ಶ್ರೀನಗರ್, ಲೇಹ್, ನೂಬ್ರಾ ವ್ಯಾಲಿ, ಕಾರ್ದುಂಗ್ಲಾ, ಪ್ಯಾಂಗಾಂಗ್, ಆಮೇಲೆ ಹಂಗೆ ಸರ್ಚು, ದರ್ಚಾ, ಮನಾಲಿ ಆ ರೂಟಿಂದ ನಾವು ಮತ್ತೆ ಚಂಡೀಗಢ ಬರ್ತಾಯಿದ್ದೀವಿ. ಸೊ ದಿಸ್ ಈಸ್ ಹೋಲ್ ಸರ್ಕ್ಯೂಟ್. ನಾವು ಬೆಂಗಳೂರಿಂದ ನಮ್ಮ ಬೈಕ್ಸ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಚಂಡೀಗಢಗೆ. ಇಲ್ಲಿ ನಮ್ಮ ಬೈಕ್ಸ್ ಎಲ್ಲ ಒಂದು ಗೋಡನಲ್ಲಿ ಹಾಕಿದ್ದಾರೆ. ಸೊ ಇದು ನೋಡಿ, ಇದು ಡ್ಯಾಮೇಜ್ ಆಗಿದೆ ಓಲ್ಡರು. ನೋಡಿ ಹಿಂಗೆ ಮಿಸ್ಹ್ಯಾಂಡಲ್ ಮಾಡಿದ್ದಾರೆ. ಸೊ ಇದೊಂದು ಇಲ್ಲೆಲ್ಲ ನಮ್ಮ ಟಾಪ್ ಬಾಕ್ಸು, ಪ್ಯಾನಿಯರ್ಸ್ ಎಲ್ಲ ಇತ್ತು. ಸೊ ನಮ್ಮ ಬೈಕ್ಸ್ ಇಲ್ಲಿದ್ದಾವೆ. ಇಲ್ಲಿದೆ ನೋಡಿ, ಇದೊಂದು ಅನ್ರ್ಯಾಪ್ ಮಾಡಿಲ್ಲ, ನಂದು ಅನ್ರ್ಯಾಪ್ ಮಾಡಿದ್ದಾರೆ ಆಗಲೇ. ಇದು ನೋಡಿ, ಇಲ್ಲಿ ಹ್ಯಾಂಡಲ್ ಬಾರೆಲ್ಲ ಬೆಂಡಾಗಿಬಿಟ್ಟಿದೆ ನೋಡಿ. ಇಲ್ಲಿ ಯಾವ ಥರ ಮಿಸ್ ಹ್ಯಾಂಡಲ್ ಮಾಡಿದ್ದಾರೆ ಬೈಕ್ನ. ಸೊ ಇವಾಗ ಇದನ್ನು ನಾನು ಶೋರೂಮಿಗೆ ತಗೊಂಡೋಗಿ ರಿಪೇರ್ ಮಾಡಿಸ್ಕೊಂಡು ಹೋಗಬೇಕು. ಸೊ ಹಾಕ್ಬೇಕಾದ್ರೆ ನೋಡಿ ಹಾಕಿ, ಯಾವ ಪ್ಯಾಕರ್ಸ್ಗೆ ಹಾಕ್ತಿದ್ದೀರಾ, ಹೆಂಗೆ ಮಿಸ್ ಹ್ಯಾಂಡಲ್ ಮಾಡ್ತಾರೆ ನೋಡಿ. ಇದೆಲ್ಲ ಮುರಿದಾಗಿದೆ. ಇವಾಗ ಇದಕ್ಕೆ ನಮಗೆ ಒನ್ ಡೇ ವೇಸ್ಟ್ ಆಗುತ್ತೆ. ಇಲ್ಲಿ ನಾವು ಲೀವ್ಸ್ ಹಾಕ್ಕೊಂಡು ಕಷ್ಟ ಬಿದ್ದು ಬಂದರೆ ನೋಡಿ, ಇದು ಮುರಿದಾಗಿದೆ, ಇದು ಕೂಡ ಮುರಿದಾಗಿದೆ. ಹಿಂಗಿದ್ದಾವೆ ನಮ್ಮ ಬೈಕ್ ಕಂಡೀಷನ್ಸು. ಯಾರಿಲ್ಲ ಇಲ್ಲಿ, ಬೆಂಗಳೂರಿಂದ ಹಾಕೋದಂದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿಗೆ ಹೇಳಿಲ್ಲ, ಅವರು ಹಾಕಿದವರು ಕೂಡ ಫೋನ್ ಲಿಫ್ಟ್ ಮಾಡ್ತಿಲ್ಲ. ಇವಾಗ ಈ ಬೈಕ್ ಏನು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ. ಇನ್ನು ಇವಾಗ ಓಪನ್ ಮಾಡ್ತಾಯಿದ್ದೀವಿ. ಆ ಲೈಟ್ ಕವರ್ ಹಾಕಿಟ್ಟು ಕಳಿಸಿದ್ದಲೆ. ಕಿರಣ್, ನಂದು ವೈಸರ್ ಇದೆ ನೋಡಿ, ಅಲ್ಲಿ ಕೊಡು. ನೋಡಿ ಎಷ್ಟು ಬೆಂಟಾಗಿದೆ. ಸ್ವೈ ये तुम्हारे घर से आई है बाइकें? घर से आई है ना? ली तो नहीं, मोल तो नहीं ली, यहाँ खरीदी तो नहीं, वहाँ अभी ताज़ा घर से ಸೊ ಗಾಡಿ ತಗೊಂಡು ಈಗ ಶೋರೂಮ್ ಕಡೆ ಹೋಗ್ತಿದ್ದೀವಿ. ಎಷ್ಟು ಕಷ್ಟ ಆಯ್ತು ಅಂದರೆ ನಿನ್ನೆ ನಮಗೆ ಬೆಂಗಳೂರಿಂದ ಏನು ಆರಾಮಾಗಿ ಬಂದುಬಿಟ್ವಿ ಫ್ಲೈಟಲ್ಲಿ ಚಂಡೀಗಢವರೆಗೆ. ಬಟ್ ಅದು ಬೈಕ್ ತೊಗೊಳ್ಳೋಣ ಅಂತ ಟ್ರಾನ್ಸ್ಪೋರ್ಟ್ ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಇವರು ಬೈಕ್ನ ಕೆಳಗೆ ಇಳಿಸ್ಬೇಕಾದ್ರೆ ಕೆಳಗೆ ಬೀಳಿಸಿ ಫುಲ್ ಹ್ಯಾಂಡಲ್ ಎಲ್ಲ ಬೆಂಡಾಗಿತ್ತು. ಆ್ಯಕ್ಚುಲಿ ನಾವು ರಾತ್ರಿ ಅಂದರೆ ನಿನ್ನೆ ಸಾಯಂಕಾಲ 5 o'clockಗೆ ನಾವು ಚಂಡೀಗಢದಿಂದ ಅಮೃತ್ಸರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಬಿಕಾಸ್ ಆಫ್ ದ್ಯಾಟ್ ನಾವು ಶೋರೂಮ್ಗೆ ಹೋಗಿ, ಲಕ್ ಏನಂದರೆ ನಮಗೆ ಇವತ್ತು ಎಲೆಕ್ಷನ್ ಚಂಡೀಗಢಲ್ಲಿ ಎಲ್ಲ ಶೋರೂಮ್ಸ್ ಕ್ಲೋಸು. ಲಕ್ ಏನಂದರೆ ನಮ್ಗೆ ನಿನ್ನೆ ಸಾಯಂಕಾಲ 5:30ಗೆ ಹೋಗಿದ್ವಿ ಶೋರೂಮ್ಗೆ. ಅವನು ಹಾಫ್ ಆನ್ ಅವರ್ ಲೇಟ್ ಆಗಿದ್ದರೆ ನಮ್ಮ ಹ್ಯಾಂಡಲ್ ಬಾರ್ ಆಗ್ತಾಯಿದ್ದಿಲ್ಲ. ಸಾಟರ್ಡೆ ಸಂಡೇ 2 days ವೇಸ್ಟ್ ಆಗ್ತಿತ್ತು ನಮಗೆ. ಹ್ಯಾಂಡಲ್ ಬಾರ್ ಮುರಿದೋಗಿರೋದಕ್ಕಿಂತ ಡೇಸ್ ವೇಸ್ಟ್ ಆದರೆ ನಮ್ಮ ಟ್ರಿಪ್ಸ್ ಬಂದಾಗ. ಯಾಕಂದರೆ ನಮಗೆ ಮೋರ್ ಓವರ್ ಲೀವ್ಸ್ ಜಾಸ್ತಿ ಸಿಗೋಲ್ಲ. ನಾವು ಕಡಿಮೆ ಲೀವ್ಸಲ್ಲೇ ನಾವು ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ. ಬಟ್ ಹಿಂಗಾದಾಗ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಎಸ್ಟರ್ಡೇ ಲಕ್ಕಿಲಿ ನಾವು ಬೇಗ ಅಲ್ಲಿಗೆ ಹೋಗಿ ಗಾಡಿ ಹ್ಯಾಂಡಲೆಲ್ಲ ಚೇಂಜ್ ಮಾಡಿಸ್ಕೊಂಡು ರಾತ್ರಿ ಬಂದು ರೂಮಲ್ಲೆಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಬೆಳಿಗ್ಗೆ 4 o'clock ಆಗಿದೆ, 4:45 ಆಗಿದೆ. ಸೊ ನಾವು ಇವಾಗಿಂದ ನಮ್ಮ ರೈಡ್ ಸ್ಟಾರ್ಟ್. ಸೊ ಇವತ್ತು ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ ಫ್ರಮ್ ಚಂಡೀಗಢ ಟು ಲೇಹ್. ಸೊ ಎಲ್ಲ ಲಗೇಜ್ ಎಲ್ಲ ಬೈಕಿಗೆಲ್ಲ ಎಲ್ಲ ಪ್ಯಾಕೇಜ್ ಆಗಿದೆ. ಆಲ್ ಲಗೇಜ್ ಲೋಡೆಡ್. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಅಮೃತ್ಸರ್. ಫುಲ್ ಬಿಸಿಲಿದೆ, ಹೀಟ್ ವೇವ್ಸ್ ಇದ್ದಾವೆ ಇಲ್ಲಿ ಚಂಡೀಗಢಲ್ಲಿ. ಸೊ ಅದಕ್ಕೆ ಬೇಗ ಬಿಡ್ತಾಯಿದ್ದೀವಿ, 9-10ಗೆಲ್ಲ ರೀಚ್ ಆಗೋಣ ಅಂದ್ಕೊಂಡು. So yeah, that is our plan for today.
ಸೊ ಇವಾಗ ಚಂಡೀಗಢದಿಂದ ಬೆಳಿಗ್ಗೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಿಗ್ಗೆ 6 o'clock ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಈಗ ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸಿದ್ದೀವಿ, ಚರ್ AC ಟಾವ್ ಅಂತೇಳಿ. ಇಲ್ಲಿದೆ ನೋಡಿ 2 ಬೈಕ್ಸ್. ಸೊ ಇಲ್ಲಿ ಇವಾಗ ಮುಗಿಸ್ಕೊಂಡು ನೆಕ್ಸ್ಟ್ ಅಮೃತ್ಸರ್. ಸೊ ಚಂಡೀಗಢದಿಂದ ಬೆಳಗ್ಗೆ ಬಿಟ್ಟಾಗ ತಣ್ಣಗಿತ್ತು, ಇವಾಗ ಫುಲ್ ಬಿಸಿಲಾಗ್ಬಿಟ್ಟಿದೆ. ಎಷ್ಟು ಬಿಸಿಲಾಗೈತೆ ಅಂದರೆ ಅಷ್ಟು ಬಿಸಿಲಾಗೈತೆ. ಫುಲ್ ಹೀಟ್ ವೇವ್ಸ್ ಇದ್ದಾವೆ. ಗಾಡಿ ಟೆಂಪರೇಚರ್ 45 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಇನ್ನು ಅಮೃತ್ಸರ್ಗೆ ಇನ್ನೂ ಎಷ್ಟಿದೆ, ಇನ್ನು 70 ಕಿಲೋಮೀಟರ್ಸ್ ಟು ಅಮೃತ್ಸರ್. ಬಿಸಿಲು ಮಾತ್ರ ಇಲ್ಲಿ ಟೆಂಪರೇಚರ್ 42-43 ಡಿಗ್ರೀಸ್, ಈಸಿಲಿ 44 ಡಿಗ್ರೀಸ್ವರೆಗೆ ಇರುತ್ತೆ. ನಮಗೆ ಇವಾಗ ಈ ಟ್ರಾನ್ಸಿಷನಿಂದ ಸ್ನೋ ಬೇಕು, ನಮಗೆ ಇವಾಗ ಸ್ನೋ. ನೆಕ್ಸ್ಟ್ ಭಾಳ ಬಿಸಿಲಿದೆ, 45-46 ಡಿಗ್ರೀಸ್ ಇದೆ. ಇನ್ನು ಮಾರ್ನಿಂಗ್ ಜಸ್ಟ್ 11 ಕೂಡ ಆಗಿಲ್ಲ. ಸೊ ಅದಕ್ಕೆ ಆನ್ ದಿ ವೇ ಅಮೃತ್ಸರಿಗೆ ಹೋಗ್ತಾ, ಅಮೃತ್ಸರ್ಗೆ ಇನ್ನೊಂದು 50-60 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೊಂದೇ ನಮಗೆ ಈ ಥರ ಗಿಡ ಕಾಣಿಸಿದ್ದು. ಸೊ ಅದಕ್ಕೆ ಇಲ್ಲೊಂದು ಸೋಡಾ ಕುಡಿಯೋಣ ಅಂತೇಳಿ ವಿ ಸ್ಟಾಪ್ ಫಾರ್ ಎ ಸೋಡಾ ಬ್ರೇಕ್. ಏನು ಬಿಸಿಲು, ಗಾಡಿ ಟೆಂಪರೇಚರ್ 47 ಡಿಗ್ರೀಸ್ಗೆ ಹೋಗ್ಬಿಟ್ಟಿದೆ. ಟೆಂಪ್ರೇಚರು 46 ಡಿಗ್ರೀಸ್ ಇದೆ ಹೊರಗಡೆ. ಇನ್ನೊಂದು 50-48 ಕಿಲೋಮೀಟರ್ಸ್ ಇದೆ. ಫಸ್ಟ್ ಹೋಗಿ ರೂಮಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಮ್ಮ ರೂಮ್ ಪಕ್ಕದಲ್ಲೇ ಜಲಿಯನ್ ವಲ್ಲಭಾಗ್ ಇದೆ. ಸೊ ಅದು ನೋಡ್ಕೊಳಕ್ಕೆ ಹೋಗ್ತೀವಿ. ವೆಲ್ಕಮ್ ಟು ಅಮೃತ್ಸರ್. ವಾ, ಇದೊಂದೇ ನೆರಳು ಇರೋದಿಲ್ಲಿ. ಸೊ ಬೆಳಿಗ್ಗೆ ಚಂಡೀಗಢದಿಂದ ಅಮೃತ್ಸರಿಗೆ ಬಂದ್ವಿ. ಲಕ್ ಏನಂದರೆ ನಾವು ಸ್ವಲ್ಪ ಬೇಗ ಬಿಟ್ಟಿದ್ವಿ, ಅದಕ್ಕೆ ನಮಗೆ ಜಸ್ಟ್ 1.5 hour ಬಿಸಿಲು ಸಿಕ್ತು. ಇವಾಗ ರೂಮಿಗೆ ಬಂದು ರೀಚ್ ಆಗಿದ್ದೀವಿ. ಲಗೇಜ್ ಎಲ್ಲ ಇಲ್ಲಿ ಡಂಪ್ ಮಾಡಿದ್ದೀವಿ ನೋಡಿ. ಯಾಕಂದರೆ ನಮಗಿನ್ನೂ ರೂಮ್ ಸಿಕ್ಕಿಲ್ಲ. ಸೊ ಅದಕ್ಕೆ ರೂಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಮಗಿಲ್ಲೇ ಗೋಲ್ಡನ್ ಟೆಂಪಲ್ ಪಕ್ಕದಲ್ಲಿ ಸಿಕ್ಕಿದೆ. ಸೊ ಇವತ್ತು ಇಲ್ಲೇ ಫ್ರೆಶಪ್ ಆಗಿ ಈಗ ರೂಮಲ್ಲಿ ಜಲಿಯನ್ ವಲ್ಲಭಾಗ್ ಹೋಗಿ, ಆಮೇಲೆ ಅಲ್ಲಿಂದ ವಾಘಾ ಬಾರ್ಡ್ರಿಗೆ ಹೋಗಿ, ವಾಘಾ ಬಾರ್ಡ್ರಿಂದ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ರೂಮಿಗೆ ಬಂದು ರೆಸ್ಟ್ ತಗೊಂಡು ನಾಳೆ ಬೆಳಿಗ್ಗೆ ಟುಮಾರೋ ಮಾರ್ನಿಂಗ್ ವಿಲ್ ಸ್ಟಾರ್ಟ್ ಅವರ್ ರೈಡ್ ಫ್ರಮ್ ಅಮೃತ್ಸರ್ ಟು ಶ್ರೀನಗರ್. ಸೊ ನಾಳೆ ನಮಗೆ ರಫ್ಲಿ ಅರೌಂಡ್ ಒಂದು 450-460 ಕಿಲೋಮೀಟರ್ಸ್ ಇದೆ. ಸೊ ಸ್ವಲ್ಪ ನನಗೆ ಇದು ಅಷ್ಟು ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಿದ್ದೀನಿ. ಒಂದು ನಮ್ಮ ಇಂಡಿಯನ್ಸ್, ಒಂದು ನಮ್ಮ 4 ಜನ ಇಂಡಿಯನ್ಸ್ನ, ಒಂದು 4 ಜನ ನಮ್ಮ ಇಂಡಿಯನ್ ಲೀಡರ್ಸ್ನ ಅರೆಸ್ಟ್ ಮಾಡಿದ್ರು ಬ್ರಿಟಿಷ್ ಅವರು. ಸೊ ಅರೆಸ್ಟ್ ಮಾಡಿದಾಗೆ ಇವರು ನಮ್ಮ ಸ್ವಲ್ಪ ಇಂಡಿಯನ್ಸ್ ಗ್ರೂಪ್ ಆಫ್ ಪೀಪಲ್, ಪಂಜಾಬ್ ಪೀಪಲ್ ಈ ಪ್ಲೇಸಲ್ಲಿ ಗ್ಯಾದರ್ ಆಗಿ ಮೀಟಿಂಗ್ ಮಾಡ್ಬೇಕಾದ್ರೆ ವಿತೌಟ್ ಎನಿ ಇನ್ಫಾರ್ಮೇಷನ್ ಬ್ರಿಟಿಷರು ಬಂದು ಫುಲ್ ಎಲ್ಲ ಶೂಟ್ ಔಟ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಒಂದು 1650 ರೌಂಡ್ಸ್ ಬುಲೆಟ್ಸ್ ಫೈರ್ ಮಾಡಿದ್ದಾರೆ. ಅದು ಕೂಡ ಬುಲೆಟ್ಸ್ ಆಗೋಗಿದ್ದಕ್ಕೆ ಸ್ಟಾಪ್ ಮಾಡಿದ್ದಾರೆ, ಇಲ್ಲಾಂದರೆ ಅದು ಕೂಡ ಸ್ಟಾಪ್ ಮಾಡ್ತಿದ್ದಿಲ್ಲ. ಅದಾದಮೇಲೆ ಟೋಟಲ್ ಆಗಿ ಜಸ್ಟ್ ಇನ್ ಸ್ಪ್ಯಾನ್ ಆಫ್ 10 minutesಲ್ಲಿ ಮ್ಯಾಸಕರ್ ಆಗಿದೆ. ಎಲ್ಲ ಫುಲ್ ಇದೆಲ್ಲ ಬ್ಲಡ್ ಪಾತ್ ಆಗಿತ್ತೆಲ್ಲ, ಫುಲ್ ಎಲ್ಲ ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಪೀಪಲ್ ಎಲ್ಲ ಸತ್ಬಿದ್ದಿದ್ರು ಇಲ್ಲಿ. ಸೊ ದಟ್ ವಾಸ್ ಎ ಸ್ಯಾಡ್ ಇನ್ಸಿಡೆಂಟ್ ಫಾರ್ ಇಂಡಿಯಾ ಆ್ಯಂಡ್ ಫಾರ್ ಬ್ರಿಟಿಷ್ ಗವರ್ನಮೆಂಟ್ ಆಲ್ಸೋ. ಸೊ ಹೀಗೆ ಜಲಿಯನ್ ವಲ್ಲಭಾಗ್ ನೋಡಿಕೊಂಡು ಅಲ್ಲಿಂದ ಪಕ್ಕದಲ್ಲೇ ಊಟ ಮಾಡೋಕ್ಕೆ ಬಂದಿದ್ವಿ. ಸೊ ರೆಸ್ಟೋರೆಂಟ್ ಚೆನ್ನಾಗಿತ್ತು. ಹೊರಗೆ ಭಾಳ ಬಿಸಿಲಿದೆ, ಅದಕ್ಕೆ AC ರೆಸ್ಟೋರೆಂಟ್ ಹುಡ್ಕೊಂಡು AC ರೆಸ್ಟೋರೆಂಟಿಗೆ ಬಂದ್ವಿ. ನೋಡ್ಬೇಕು ಫುಡ್ ಹೆಂಗಿರುತ್ತೆ ಅಂತ. ಸೊ ಊಟ ಆಯಿತು, ಊಟ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇದೆ ಎಲ್ಲ ಸ್ಟ್ರೀಟ್ ನೋಡಿ, ಎಲ್ಲ ಶಾಪಿಂಗ್ ಸ್ಟ್ರೀಟ್ ಇದೆ.